ಸರ್, ಮೊದಲನೇದಾಗಿ ಧನ್ಯವಾದ ಇಮ್ಮಡಿ ಪುಲಿಕೇಶಿ ಬಗ್ಗೆ ಒಂದು ಅದ್ಭುತವಾದ ಹಾಡನ್ನು ಕೊಟ್ಟಿದ್ದಕ್ಕೆ. ಹೇಗಿತ್ತು ಇವತ್ತಿನ ಕಾರ್ಯಕ್ರಮ? ಸಂಪೂರ್ಣವಾಗಿ ಹೊಸ ತಲೆಮಾರಿನ ನಾವೇನು ಆನ್ಲೈನ್ನಲ್ಲಿ ಅಥವಾ ಏನು ಇಂಟರ್ನೆಟ್ನಲ್ಲಿ ಕನ್ನಡದ ಧ್ವನಿಯನ್ನು ಮೊಳಗಿಸೋವಂಥವ್ರನ್ನ ಕಾಣ್ತಿರ್ಲಿಲ್ಲ, ಅಂದರೆ ಅವರು ಎದುರುಗಡೆ ಕಾಣ್ತಿರ್ಲಿಲ್ಲ. ಇವತ್ತು ಭಾಳಷ್ಟು ಜನನ ನೋಡಿದ ಹಾಗಾಯಿತು. ಮತ್ತು ಇವತ್ತು ನಾವು ಬಹುಶಃ ವೇದಿಕೆಯಲ್ಲಿ ಎಲ್ಲ ಮಾತುಗಳು ಕೂಡ ಎಲ್ಲರೂ ಈಗಾಗಲೇ ಪಾಲಿಸ್ತಾ ಇದ್ದಾರೆ. ಇನ್ನಷ್ಟು ಗಟ್ಟಿಯಾಗಿ ಅದನ್ನು ಪಾಲಿಸುವುದಕ್ಕೆ ಅನುವಾಯಿತು ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ನಾನು ಈ ಕಾರ್ಯಕ್ರಮದ ಮೂಲಕ ಬಹಳಷ್ಟು ಕನ್ನಡದ ರಾಜರ ಬಗ್ಗೆ ತಿಳ್ಕೊಂಡೆ. ನೀವು ಮುಂಚೆಯಿಂದನೂ ತಿಳ್ಕೊಂಡಿರ್ತೀರಾ, ಇಲ್ಲೂ ತಿಳ್ಕೊಂಡಿರ್ತೀರಾ. ಇಲ್ಲಿ ತಿಳ್ಕೊಂಡಿದ್ರಲ್ಲಿ ಯಾವುದಾದ್ರೂ ಒಂದು ಹೊಸ ವಿಷಯ ಈ ರಾಜನ ಬಗ್ಗೆ ತಿಳ್ಕೊಂಡೆ ಅಂದರೆ ಅದು ಯಾರು ಮತ್ತು ಯಾವುದು? ನನಗೆ ಸ್ಪೆಷಲಾಗಿ ನನಗೆ ತಕ್ಕಂಥ ಅನಿಸಿದರೆ ಹಿಂಗೊಂದು ಉಂಟಾ ಅಂತ. ಏನಂದರೆ ವಿಜಯ ಭಟ್ಟಾರಕೆ ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಞಿ, ಆಕೆ ಕನ್ನಡತಿ. ಇದು ಎಷ್ಟು ದೊಡ್ಡ ವಿಷಯ. ಮತ್ತು ಸಾಮಾನ್ಯ ಶಕ 6ನೇ 5 ಅಥವಾ 6 ಆ ಮಧ್ಯಭಾಗದಲ್ಲಿ ಆಳದಂಥ ಕಾಲದಲ್ಲಿ ಮಹಿಳೆಗೆ ಕನ್ನಡಿಗರು ಕೊಟ್ಟಂಥ ಸ್ಥಾನ ಎಂಥದ್ದು. ನಾವೇನೆಲ್ಲ ಮಾತಾಡ್ತೀವಲ್ವ ಇವತ್ತು ಅಸಮಾನತೆ ಅದು ಇದು ಅಂತ, ಅವತ್ತಿಗೆ ಯೋಚನೆ ಮಾಡಿ. ನಾವು ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಮಹಾರಾಣಿ ಆಗಿದ್ದು ಮಾತಾಡ್ತೀವಿ. ಅವರಿಗಿಂತ ಕನಿಷ್ಠ 1000 ವರ್ಷ ಹಿಂದೆ, 1200-300 ವರ್ಷಗಳ ಹಿಂದೆ ಅವರಿಗಿಂತ ಒಬ್ಬ ಮಹಿಳೆ ಮಹಾರಾಣಿ ಆದಳು. ಮತ್ತು ಅದನ್ನು ಇಡೀ ಸಾಮ್ರಾಜ್ಯ ಒಪ್ಕೊಂಡು ಆಕೆಗೆ ಆ ಪಟ್ಟ ಕೊಡ್ತು ಅಂದರೆ ಅವತ್ತಿಗೆ ಕನ್ನಡಿಗರಿಗೆ ಇದ್ದಂಥ ಸಮಾನತೆಯ ಲಕ್ಷಣ ಎಷ್ಟು ದೊಡ್ಡದು. ಇದು ನನಗೆ ವಿಶೇಷ ಅನಿಸಿದೆ. ಅದ್ಭುತವಾಗಿ ಹೇಳಿದ್ರಿ ಸರ್. ಇನ್ನೊಂದು ಕ್ವೆಶ್ಚನ್ನು ಏನಂದರೆ, ಈಗಿನ ಯುವ ಪೀಳಿಗೆ ಹಾಗೂ ಮತ್ತು ಮಕ್ಕಳು ಈ ರಾಜರ ಬಗ್ಗೆ ತಿಳ್ಕೋಬೇಕು ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಬೇಕು? ಮೊದಲು ಅದು ಇಂಗ್ಲೀಷ್ ಪುಸ್ತಕ ಆಗಲಿ ಕನ್ನಡ ಪುಸ್ತಕ ಆಗಲಿ ಮಕ್ಕಳಿಗೆ ಕನ್ನಡದ ಅಸ್ಮಿತೆಯ ಬಗ್ಗೆ, ಕನ್ನಡದ ರಾಜರು ಮಾತ್ರ ಅಲ್ಲ, ಒಟ್ಟು ಕನ್ನಡದ ಚರಿತ್ರೆಯ ಬಗ್ಗೆ ಇವತ್ತಿಗೆ ಇರುವಂಥ ಪಠ್ಯಗಳು ಏನೇನಿದೆ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಕನ್ನಡದ್ದಿರಬೇಕು, ಕನ್ನಡತನದ್ದಿರಬೇಕು. ನನಗೆ ಭಾರತದ ಬೇರೆ ಬೇರೆ ಪ್ರದೇಶದ ಪರಿಚಯ ಆಗಬೇಕು. ಪರಿಚಯ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅದು ಪರಿಚಯದ ಲೆವೆಲ್ವರೆಗೆ ಮಾತ್ರ ಇರಬೇಕು, ಸ್ನೇಹದ ಲೆವೆಲ್ವರೆಗೆ ಅಲ್ಲ. ಅದು ನಮಗೇನು ಯಾರು ಅಕ್ಬರ್ ಆಗಲಿ ಶಿವಾಜಿ ಆಗಲಿ ಅಥವಾ ಇನ್ಯಾರು ಆಗಲಿ ಯಾರ ಬಗ್ಗೆನೂ ನಮಗೇನು ದ್ವೇಷ ಇಲ್ಲ. ಆದರೆ ನನ್ನ ಮನೆಯಲ್ಲಿ ಮಹಾನ್ ಸಂಪತ್ತು ಇಟ್ಕೊಂಡು ಇನ್ನೊಂದು ಸುಮಾರಾಗಿರುವಂಥ ವಿಷಯ ನಾನು ಓದಬೇಕಾದ ಅಗತ್ಯ ಇಲ್ಲ. ಪರಿಚಯ ಆದರೆ ಸಾಕು. ಯಾಕೆಂದರೆ ನಾವೆಲ್ಲ ನನ್ನ ತಲೆಮಾರು ಓದಿದ್ದೇನೆಂದರೆ ಯಾರೆಲ್ಲ ನಮಗೆ ಒಡೆದು ಹೋದ್ರಲ್ಲ ಅವ್ರ ಇತಿಹಾಸನೇ ಓದಿದ್ದು. ನಾವು ಯಾರಿಗೆಲ್ಲ ಒಡೆದ್ವಲ್ಲ ನಮಗೆ ಗೊತ್ತೇ ಆಗಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಸರ್ಕಾರ, ಇವತ್ತು ಒಂದು ಸರ್ಕಾರ, ಸ್ಥಿರವಾದ ಸರ್ಕಾರ ಮಾಡಬಹುದಾದ ಕೆಲಸವನ್ನು ಅವರ ಜೀವಿತಾವಧಿಯಲ್ಲಿ ಮಾಡಿ ಮುಗಿಸ್ಬಿಟ್ರು. ಇವತ್ತಿಗೂ ಕೂಡ ನಿಮ್ಗೆ ಅದಕ್ಕೆ ಹತ್ತಿರಕ್ಕೆ ಬರೋಕ್ಕಾಗಲ್ಲ. ಇಂಥ ರಂಗ ಇಲ್ಲ ಅನ್ನೋಂಗಿಲ್ಲ. ಎಲ್ಲ ರಂಗದಲ್ಲೂ ಅದ್ವಿತೀಯವಾದ ವಿಷಯಗಳನ್ನು ಸ್ಥಾಪನೆ ಮಾಡಿಬಿಟ್ಟು ಹೋಗಿದ್ದಾರೆ. ಇವತ್ತು ನಾವು ಅದರ ನೆರಳಲ್ಲೇ ಊಟ ಮಾಡ್ತಾಯಿದ್ದೀವಿ, ಅದರ ನೆರಳಲ್ಲೇ ಬದುಕಿದ್ದೀವಿ. ಅದು HIL ಆಗ್ಬೋದು, ಉಕ್ಕು ಕಾರ್ಖಾನೆ ಆಗ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಆಗ್ಬೋದು, ವಾಣಿ ವಿಲಾಸ, ಮಿಂಟೋ ಕಣ್ಣಾಸ್ಪತ್ರೆ ಇವುಗಳಾಗ್ಬೋದು. ಎಂಥದ್ದೇ ತಗೊಳ್ಳಿ ನೀವು, ಕನ್ನಂಬಾಡಿನೇ ಅಷ್ಟು ದೊಡ್ಡ ಉದಾಹರಣೆ. ಇಡೀ ಮೈಸೂರು ಸೀಮೆ, ಇಡೀ ಸೀಮೆ ಅಂದರೆ ಇಲ್ಲಿ ತನಕ ಸೇರುತ್ತೆ. ಇಡೀ ಸೀಮೆಗೆ ಇವತ್ತಿಗೂ ನೀರು ಕೊಡ್ತಾ ಇರೋವಂಥದ್ದು ಕನ್ನಂಬಾಡಿ ಕಟ್ಟೆ. ಇಂಥ ಅದ್ವಿತೀಯಗಳನ್ನು ಸಾಧಿಸಿ ಹೋಗಿದ್ದಾರೆ. ಇವುಗಳನ್ನು ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕು. ನಮ್ಮ ರಾಜರು, ರಾಜ ಪ್ರತ್ಯಕ್ಷ ದೇವತಾ ಅಂತ ಯಾಕೆ ಹೇಳ್ತಿದ್ರು ಅಂದರೆ ಈ ಕಾರಣಕ್ಕೆ. ಇದು ನಮ್ಮ ಮಕ್ಕಳಿಗೆ ಹೇಳಬೇಕು.